ರಾಜಕಾರಣದ ಭವಿಷ್ಯದಲ್ಲೇ ಕ್ಲೀನ್ ಹ್ಯಾಂಡ್ ಎನಿಸಿಕೊಂಡಿದ್ದ ಸಿದ್ದರಾಮಯ್ಯ ಇದೀಗ ಮೂಡಾ ಹಗರಣದ ಸಮರಕ್ಕಿಳಿದಿದ್ದಾರೆ. ಕಾನೂನು ರೀತಿಯಾಗಿ ಹೋರಾಟಕ್ಕೆ ಟೊಂಕ ಕಟ್ಟಿ ಸಜ್ಜಾಗಿದ್ದಾರೆ. ಯಾವ ರೀತಿ ಇರುತ್ತೆ ಅವರ ಹೋರಾಟ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ತಯಾರಿ. ಇಂದು ಬೆಂಗಳೂರಿಗೆ ಹಿರಿಯ ವಕೀಲರ ಎಂಟ್ರಿ. ರಾಜ್ಯದಲ್ಲಿ 2 ಬಾರಿಗೆ ಸಿಎಂ ಆಗಿ ಮಾಸ್ ಲೀಡರ್ ಎನಿಸಿಕೊಂಡಿರುವ ಸಿದ್ದರಾಮಯ್ಯಗೆ ಮೂಡಾ ಹಗರಣ ನಿದ್ದೆಗೆಡಿಸಿದೆ. ಕ್ಲೀನ್ ಹ್ಯಾಂಡ್ ನಾಯಕ ಎಂಬ ಹೆಸರು ಪಡೆದಿದ್ದ ಸಿದ್ದರಾಮಯ್ಯ ಈಗ ಭ್ರಷ್ಟಾಚಾರದ ಕಳಂಕ ಎದುರಿಸುತ್ತಿದ್ದಾರೆ. ಯಾವುದಕ್ಕೂ ಜಗ್ಗದೆ ಬಗ್ಗದೆ ಕಾನೂನು ಹೋರಾಟಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಇಂದು ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ರಜಾದಿನ ಹಿನ್ನೆಲೆ ಓಪನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಸರ್ಕಾರ ಹಾಗೂ ಸಿದ್ದರಾಮಯ್ಯರಿಂದ ಪ್ರತ್ಯೇಕ ಅರ್ಜಿ ಸಲ್ಲಿಸಲಿದ್ದಾರೆ. ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅರ್ಜಿ ಸಲ್ಲಿಸಿದ್ರೆ, ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅರ್ಜಿ ಸಲ್ಲಿಸಲಿದ್ದಾರೆ. ಹಾಗಾದ್ರೆ ಹೇಗಿರಲಿದೆ ವಾದ ಅಂತ ನೋಡುವುದಾದ್ರೆ, ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲರು ವಾದ ಮಂಡಿಸಲಿದ್ದಾರೆ. ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ ಎಂದು ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಲಿದ್ದಾರೆ. ರಾಜ್ಯಪಾಲರ ಕಾನೂನು ಉಲ್ಲಂಘನೆ ಬಗ್ಗೆ ವಾದ ಮಂಡಿಸಲಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A SOP ಉಲ್ಲಂಘನೆ ಮಾಡಿದ್ದಾರೆ. 2021 ಸೆಪ್ಟೆಂಬರ್ ರಂದು 17A ಪರಿಗಣಿಸುವ ಬಗ್ಗೆ ನಿಯಮಾವಳಿ ರೂಪಿಸಿದೆ. ಆದರೆ ರಾಜ್ಯಪಾಲರು ಸೆಪ್ಟೆಂಬರ್ 2021 ಕೇಂದ್ರದ ಚೆಕ್ ಲಿಸ್ಟ್ ಪಾಲಿಸಲಿಲ್ಲ. ಪೊಲೀಸ್ ಮಟ್ಟದ ಅಧಿಕಾರಿಗಳೇ ಪ್ರಾಸಿಕ್ಯೂಷನ್ ಕೇಳಬೇಕು. ಪ್ರಾಸಿಕ್ಯೂಷನ್ಗೂ ಮೊದಲು ತನಿಖಾ ವರದಿಗಳು ಇರಬೇಕು. ಸಿಎಂ ವಿರುದ್ಧ ವರದಿ ಇಲ್ಲದೆ ಪ್ರಾಸಿಕ್ಯೂಷನ್ ನೀಡಲಾಗಿದೆ. ಖಾಸಗಿ ವ್ಯಕ್ತಿಗಳ ದೂರಿಗೆ ರಾಜ್ಯಪಾಲರು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಪಾಲರೇ ತನಿಖಾಧಿಕಾರಿಯಂತೆ ಆದೇಶ ನೀಡಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆ ನೀಡಬೇಕೆಂದು ಸಿಂಘ್ವಿ ವಾದ ಮಾಡಲಿದ್ದಾರೆ. 17A ಇರುವುದೇ ಪೊಲೀಸರ ಅನುಮತಿ ಪಡೆಯುವ ಸಲುವಾಗಿ. ಯಾವ ಪೊಲೀಸರು ಅನುಮತಿ ಕೇಳಿದ್ದಾರೆ ಆ ದಾಖಲೆ ಕೊಡಬೇಕು. ಕೇಸಲ್ಲಿ ತಪ್ಪು ಮಾಡಿರುವವರ ವಿರುದ್ಧ ದಾಖಲೆ ಇರಬೇಕು. ಯಾರ ಮೇಲೆ ಆಪಾದನೆ ಬಂದಿದೆ ಎಂದು ದಾಖಲೆ ಪಡಿಬೇಕು. ದಾಖಲೆ ಸಮೇತ ಪೊಲೀಸರು ರಾಜ್ಯಪಾಲರಿಗೆ ನೀಡಬೇಕು. ಆಗ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಸಾಧ್ಯ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸರಿಂದ ತನಿಖೆಗೆ ಕೇಳಲು ಮಾತ್ರ ಅವಕಾಶ ನೀಡಲಾಗಿದೆ. ರಾಜ್ಯಪಾಲರು ಅನುಮತಿ ನೀಡಿರೋದು ಕಾನೂನು ಬಾಹಿರವಾಗಿದೆ. ಇದೇ ಕಾಯ್ದೆಯ ಆಧಾರದ ಮೇಲೆ ಇಂದು ವಾದ ಮಂಡನೆ ಮಾಡಲು ವಕೀಲರು ಸಜ್ಜಾಗಿದ್ದಾರೆ. ಬೇರೆ ಬೇರೆ ಪ್ರಕರಣಗಳ ತೀರ್ಪುಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಲಿದ್ದಾರೆ. ಎಲ್ಲ ತಯಾರಿ ನಡೆಸಿ ಸಮರಕ್ಕಿಳಿಯಲು ಸಿಎಂ ಸಜ್ಜಾಗಿದ್ದು, ಹಿರಿಯ ವಕೀಲರು ಅಖಾಡಕ್ಕಿಳಿಯಲಿದ್ದಾರೆ. ಹೋರಾಟ ಯಾವ ರೀತಿ ಇರಲಿದೆ ಅನ್ನೋದೇ ಕುತೂಹಲವಾಗಿದ್ದು, ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಈಗ ಸಿದ್ದರಾಮಯ್ಯನವರ ಈ ಪ್ರಕರಣದ ಬೆಳವಣಿಗೆಯನ್ನ ಗಮನಿಸಿದ್ರೆ ನಮಗೆ ಯಡಿಯೂರಪ್ಪನವರ ಕೇಸ್ ನೆನಪಾಗುತ್ತೆ. ಈ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಅವರು ರಾಜೀನಾಮೆ ಕೊಟ್ಟರು, ಅವರ ಬಂಧನ ಕೂಡ ಆಗಿತ್ತು ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಸಿದ್ದರಾಮಯ್ಯನವರ ಕೇಸ್ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದು ಅತಿ ದೊಡ್ಡ ಶಕ್ತಿ. ಇವತ್ತು ಕಾನೂನು ಹೋರಾಟ ಮಾಡ್ತಾರಂತೆ. ಹೇಗಿರುತ್ತೆ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಯಡಿಯೂರಪ್ಪನವರ ಪ್ರಕರಣಕ್ಕೂ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೂ ವ್ಯತ್ಯಾಸಗಳಿದ್ದಾವೆ. ಯಾಕಂದರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಲೋಕಾಯುಕ್ತರ ವರದಿ ಇತ್ತು ಮತ್ತು ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೇಳಿದ್ರು. ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಬೇಕಾದಂಥ ಅನಿವಾರ್ಯತೆ ಇತ್ತು. ಪ್ರಾಸಿಕ್ಯೂಷನ್ ಕೊಟ್ಟರು ಮತ್ತು ಆಗ ಹೈಕಮಾಂಡ್, BJP ಹೈಕಮಾಂಡ್ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಲ್ಲಿಲ್ಲ. ಆಗ ಯಡಿಯೂರಪ್ಪನವರು ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಭಿನ್ನವಾಗಿದೆ. ಇಲ್ಲಿ ಯಾವುದೇ ತನಿಖಾ ಸಂಸ್ಥೆ ಇಲ್ಲಿವರೆಗೂ ತನಿಖೆ ಮಾಡಿ ಸಿದ್ದರಾಮಯ್ಯ ಅವರು ದೋಷ ಇದೆ, ಅವರ ವಿರುದ್ಧ ಒಂದು
ಕಾನೂನು ಕ್ರಮ ಜರುಗಿಸೋಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಯಾವ ತನಿಖಾ ತಂಡ ಕೂಡ ಅವಕಾಶವನ್ನು ಇವು ಕೇಳಿಲ್ಲ. ಕೇವಲ ಖಾಸಗಿ ದೂರಿನ ಮೇಲೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರೋದ್ರಿಂದ ಸಹಜವಾಗಿ ಆಕ್ರೋಶ ಕಾಂಗ್ರೆಸ್ ಪಕ್ಷದಿಂದ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲ ಸಿಗ್ತಾ ಇದೆ. ಇವತ್ತಿನಿಂದ ಕಾನೂನು ಹೋರಾಟವನ್ನು ಕೂಡ ಸಿದ್ದರಾಮಯ್ಯ ಅವರು ಆರಂಭಿಸ್ತಾ ಇರೋದ್ರಿಂದ ಬಹಳ ಪ್ರಾಮುಖ್ಯತೆಯನ್ನು ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಮತ್ತು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ದೇಶಾದ್ಯಂತ ಗಮನ ಸೆಳೆದಿರೋದ್ರಿಂದ ಇವತ್ತು ಏನು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲರು. ಬಹುತೇಕವಾಗಿ ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ಬರುವಂಥ ಸಾಧ್ಯತೆ. ಆದ್ದರಿಂದ ಇವತ್ತಿನ ಏನು ಕಾನೂನು ಹೋರಾಟ ಇದೆಯಲ್ಲ ಅದು ಬಹಳ ಪ್ರಾಮುಖ್ಯತೆಯನ್ನು ಸಿದ್ದರಾಮಯ್ಯರ ಪರವಾಗಿ ಪಡೆದುಕೊಳ್ಳಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ತಮ್ಮ ರಾಜಕಾರಣದ ಭವಿಷ್ಯದಲ್ಲೇ ಕ್ಲೀನ್ ಹ್ಯಾಂಡ್ ಎನ್ಸ್ಕೊಂಡಿದ್ದ ಸಿದ್ದರಾಮಯ್ಯ ಇದೀಗ ಮೂಡಾ ಹಗರಣದ ಸಮರಕ್ಕಿಳಿದಿದ್ದಾರೆ. ಕಾನೂನು ರೀತಿಯಾಗಿ ಹೋರಾಟಕ್ಕೆ ಟೊಂಕ ಕಟ್ಟಿ ಸಜ್ಜಾಗಿದ್ದಾರೆ. ಯಾವ ರೀತಿ ಇರುತ್ತೆ ಅವರ ಹೋರಾಟ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾನೂನು ಹೋರಾಟಕ್ಕೆ ಸಿದ್ದರಾಮಯ್ಯ ತಯಾರಿ. ಇಂದು ಬೆಂಗಳೂರಿಗೆ ಹಿರಿಯ ವಕೀಲರ ಎಂಟ್ರಿ. ರಾಜ್ಯದಲ್ಲಿ 2 ಬಾರಿಗೆ ಸಿಎಂ ಆಗಿ ಮಾಸ್ ಲೀಡರ್ ಎನಿಸಿಕೊಂಡಿರುವ ಸಿದ್ದರಾಮಯ್ಯಗೆ ಮೂಡಾ ಹಗರಣ ನಿದ್ದೆಗೆಡಿಸಿದೆ. ಕ್ಲೀನ್ ಹ್ಯಾಂಡ್ ನಾಯಕ ಎಂಬ ಹೆಸರು ಪಡೆದಿದ್ದ ಸಿದ್ದರಾಮಯ್ಯ ಈಗ ಭ್ರಷ್ಟಾಚಾರದ ಕಳಂಕ ಎದುರಿಸುತ್ತಿದ್ದಾರೆ. ಯಾವುದಕ್ಕೂ ಜಗ್ಗದೆ ಬಗ್ಗದೆ ಕಾನೂನು ಹೋರಾಟಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಇಂದು ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ನಿನ್ನೆ ರಜಾದಿನ ಹಿನ್ನೆಲೆ ಓಪನ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಸರ್ಕಾರ ಹಾಗೂ ಸಿದ್ದರಾಮಯ್ಯರಿಂದ ಪ್ರತ್ಯೇಕ ಅರ್ಜಿ ಸಲ್ಲಿಸಲಿದ್ದಾರೆ. ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅರ್ಜಿ ಸಲ್ಲಿಸಿದ್ರೆ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅರ್ಜಿ ಸಲ್ಲಿಸಲಿದ್ದಾರೆ. ಹಾಗಾದ್ರೆ ಹೇಗಿರಲಿದೆ ವಾದ ಅಂತ ನೋಡುವುದಾದ್ರೆ, ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲರು ವಾದ ಮಂಡಿಸಲಿದ್ದಾರೆ. ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ ಎಂದು ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಲಿದ್ದಾರೆ. ರಾಜ್ಯಪಾಲರ ಕಾನೂನು ಉಲ್ಲಂಘನೆ ಬಗ್ಗೆ ವಾದ ಮಂಡಿಸಲಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಎಸ್ಒಪಿ ಉಲ್ಲಂಘನೆ ಮಾಡಿದ್ದಾರೆ. 2021 ಸೆಪ್ಟೆಂಬರ್ ರಂದು 17A ಪರಿಗಣಿಸುವ ಬಗ್ಗೆ ನಿಯಮಾವಳಿ ರೂಪಿಸಿದೆ. ಆದರೆ ರಾಜ್ಯಪಾಲರು ಸೆಪ್ಟೆಂಬರ್ 2021 ಕೇಂದ್ರದ ಚೆಕ್ ಲಿಸ್ಟ್ ಪಾಲಿಸಲಿಲ್ಲ. ಪೊಲೀಸ್ ಮಟ್ಟದ ಅಧಿಕಾರಿಗಳೇ ಪ್ರಾಸಿಕ್ಯೂಷನ್ ಕೇಳಬೇಕು. ಪ್ರಾಸಿಕ್ಯೂಷನ್ಗೂ ಮೊದಲು ತನಿಖಾ ವರದಿಗಳು ಇರಬೇಕು. ಸಿಎಂ ವಿರುದ್ಧ ವರದಿ ಇಲ್ಲದೆ ಪ್ರಾಸಿಕ್ಯೂಷನ್ ನೀಡಲಾಗಿದೆ. ಖಾಸಗಿ ವ್ಯಕ್ತಿಗಳ ದೂರಿಗೆ ರಾಜ್ಯಪಾಲರು ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಪಾಲರೇ ತನಿಖಾಧಿಕಾರಿಯಂತೆ ಆದೇಶ ನೀಡಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆ ನೀಡಬೇಕೆಂದು ಸಿಂಘ್ವಿ ವಾದ ಮಾಡಲಿದ್ದಾರೆ. 17A ಇರುವುದೇ ಪೊಲೀಸರ ಅನುಮತಿ ಪಡೆಯುವ ಸಲುವಾಗಿ. ಯಾವ ಪೊಲೀಸರು ಅನುಮತಿ ಕೇಳಿದ್ದಾರೆ ಆ ದಾಖಲೆ ಕೊಡಬೇಕು. ಕೇಸಲ್ಲಿ ತಪ್ಪು ಮಾಡಿರುವವರ ವಿರುದ್ಧ ದಾಖಲೆ ಇರಬೇಕು. ಯಾರ ಮೇಲೆ ಆಪಾದನೆ ಬಂದಿದೆ ಎಂದು ದಾಖಲೆ ಪಡಿಬೇಕು. ದಾಖಲೆ ಸಮೇತ ಪೊಲೀಸರು ರಾಜ್ಯಪಾಲರಿಗೆ ನೀಡಬೇಕು. ಆಗ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಸಾಧ್ಯ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸರಿಂದ ತನಿಖೆಗೆ ಕೇಳಲು ಮಾತ್ರ ಅವಕಾಶ ನೀಡಲಾಗಿದೆ. ರಾಜ್ಯಪಾಲರು ಅನುಮತಿ ನೀಡಿರೋದು ಕಾನೂನು ಬಾಹಿರವಾಗಿದೆ. ಇದೇ ಕಾಯ್ದೆಯ ಆಧಾರದ ಮೇಲೆ ಇಂದು ವಾದ ಮಂಡನೆ ಮಾಡಲು ವಕೀಲರು ಸಜ್ಜಾಗಿದ್ದಾರೆ. ಬೇರೆ ಬೇರೆ ಪ್ರಕರಣಗಳ ತೀರ್ಪುಗಳನ್ನ ಉಲ್ಲೇಖ ಮಾಡಿ ವಾದ ಮಾಡಲಿದ್ದಾರೆ. ಎಲ್ಲ ತಯಾರಿ ನಡೆಸಿ ಸಮರಕ್ಕಿಳಿಯಲು ಸಿಎಂ ಸಜ್ಜಾಗಿದ್ದು ಹಿರಿಯ ವಕೀಲರು ಅಖಾಡಕ್ಕಿಳಿಯಲಿದ್ದಾರೆ. ಹೋರಾಟ ಯಾವ ರೀತಿ ಇರಲಿದೆ ಅನ್ನೋದೇ ಕುತೂಹಲವಾಗಿದ್ದು ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನಿಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಈಗ ಸಿದ್ದರಾಮಯ್ಯನವರ ಈ ಪ್ರಕರಣದ ಬೆಳವಣಿಗೆಯನ್ನ ಗಮನಿಸಿದ್ರೆ ನಮಗೆ ಯಡಿಯೂರಪ್ಪನವರ ಕೇಸ್ ನೆನಪಾಗುತ್ತೆ. ಈ ಹಿಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಅವರು ರಾಜೀನಾಮೆ ಕೊಟ್ಟರು, ಅವರ ಬಂಧನ ಕೂಡ ಆಗಿತ್ತು ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ಸಿದ್ದರಾಮಯ್ಯನವರ ಕೇಸ್ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ.
ಒಂದು ಕಡೆ ಹೈಕಮಾಂಡ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದು ಅತಿ ದೊಡ್ಡ ಶಕ್ತಿ. ಇವತ್ತು ಕಾನೂನು ಹೋರಾಟ ಮಾಡ್ತಾರಂತೆ. ಹೇಗಿರುತ್ತೆ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಯಡಿಯೂರಪ್ಪನವರ ಪ್ರಕರಣಕ್ಕೂ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೂ ವ್ಯತ್ಯಾಸಗಳಿದಾವೆ. ಯಾಕಂದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಲೋಕಾಯುಕ್ತರ ವರದಿ ಇತ್ತು ಮತ್ತು ಲೋಕಾಯುಕ್ತರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೇಳಿದ್ರು. ಹಾಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಬೇಕಾದಂಥ ಅನಿವಾರ್ಯತೆ ಇತ್ತು. ಪ್ರಾಸಿಕ್ಯೂಷನ್ ಕೊಟ್ಟರು ಮತ್ತು ಆಗ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಲ್ಲಿಲ್ಲ. ಆಗ ಯಡಿಯೂರಪ್ಪನವರು ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಭಿನ್ನವಾಗಿದೆ. ಇಲ್ಲಿ ಯಾವುದೇ ತನಿಖಾ ಸಂಸ್ಥೆ ಇಲ್ಲಿವರೆಗೂ ತನಿಖೆ ಮಾಡಿ ಸಿದ್ದರಾಮಯ್ಯ ಅವರು ದೋಷ ಇದೆ, ಅವರ ವಿರುದ್ಧ ಒಂದು ಕಾನೂನು ಕ್ರಮ ಜರುಗಿಸೋಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಯಾವ ತನಿಖಾ ತಂಡ ಕೂಡ ಅವಕಾಶವನ್ನ ಇವು ಕೇಳಿಲ್ಲ. ಕೇವಲ ಖಾಸಗಿ ದೂರಿನ ಮೇಲೆ ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರೋದ್ರಿಂದ ಸಹಜವಾಗಿ ಆಕ್ರೋಶ ಕಾಂಗ್ರೆಸ್ ಪಕ್ಷದಿಂದ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲ ಸಿಗ್ತಾ ಇದೆ. ಇವತ್ತಿನಿಂದ ಕಾನೂನು ಹೋರಾಟವನ್ನು ಕೂಡ ಸಿದ್ದರಾಮಯ್ಯ ಅವರು ಆರಂಭಿಸ್ತಾ ಇರೋದ್ರಿಂದ ಬಹಳ ಪ್ರಾಮುಖ್ಯತೆಯನ್ನು ಈ ಪ್ರಕರಣ ಪಡೆದುಕೊಳ್ತಾ ಇದೆ. ಮತ್ತು ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ದೇಶಾದ್ಯಂತ ಗಮನ ಸೆಳೆದಿರೋದ್ರಿಂದ ಇವತ್ತು ಏನು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲರು. ಬಹುತೇಕವಾಗಿ ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ಬರುವಂಥ ಸಾಧ್ಯತೆ. ಆದ್ದರಿಂದ ಇವತ್ತಿನ ಏನು ಕಾನೂನು ಹೋರಾಟ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಸಿದ್ದರಾಮಯ್ಯರ ಪರವಾಗಿ ಪಡೆದುಕೊಳ್ಳಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.